ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನಿವತ್ತು ಒಣಗಿದ ಅವರೆಕಾಳು ಹಾಕಿ ಮತ್ತು ಕರ್ಮೀನು ಹಾಕಿ ಸಾರು ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನೋಡಿ, ನಾನೊಂದು ಕಪ್ ಆಗೋವಷ್ಟು ಒಣಗಿದ ಅವರೆಕಾಳು ತಗೊಂಡಿದ್ದೀನಿ ಮತ್ತು ಇದನ್ನು 1 ಕಪ್ ಆಗೋವಷ್ಟು ಕರ್ಮೀನು ತಗೊಂಡಿದ್ದೀನಿ. ಸ್ಟವ್ ಅಂಟಿಸಿ ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಈ ಅವರೆಕಾಳು ಹಾಕೊಳ್ಳೋಣ. ಅವರೆಕಾಳು ಚೆನ್ನಾಗಿ ಹುರ್ಕೋಬೇಕು. ಅವರೆಕಾಳು ಬಾಯಿ ಬಿಡಬೇಕು, ಅಲ್ಲಿವರೆಗೂ ನಾವು ಹುರ್ಕೋಬೇಕಾಗುತ್ತೆ. ಅವರೆಕಾಳು ಚೆನ್ನಾಗಿ ಬಾಯಿ ಬಿಡಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಇದು ಬಿಳಿ ಅವರೆಕಾಳು ನೋಡಿ. ಅವರೆಕಾಳು ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇದು ತೆಗೆದುಬಿಡ್ತೀನಿ ನೋಡಿ, ಎಲ್ಲ ಬಾಯಿ ಬಿಟ್ಕೊಂಡಿದೆ. ಈಗ ಇದು ತೆಗೆದುಬಿಡ್ತೀನಿ. ಹಾಗೆ ಈ ಕರ್ಮೀನು ಕೂಡ ಹುರ್ಕೊಳ್ಳೋಣ. ಹುರ್ಕೊಂಡು ಪಕ್ಕದಲ್ಲಿ 1 ಗ್ಲಾಸಷ್ಟು ಬಿಸಿನೀರು ಇಟ್ಕೊಳ್ಳಿ. ಆ ಬಿಸಿನೀರೊಳಗಡೆ ಹಾಕಬೇಕದು. ಅದರಲ್ಲಿ ಮಣ್ಣು ಎಲ್ಲ ಇರುತ್ತಲ್ಲ, ಅದು ಹೋಗುತ್ತೆ. ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಳೋಣ. ಇದು ಈಗ ನಾನು ಇದು ಹುರ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡಿಬಿಡ್ತೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ಬಿಸಿನೀರಲ್ಲಿ ಹಾಕೋಣ. ಈಗ ನಾನು ಕರ್ಮೀನು ಬಿಸಿನೀರು ಕಾಯಿಸ್ಕೊಂಡಿದ್ದೆ, ಅದೆಲ್ಲ ಹಾಕ್ಬಿಟ್ಟಿದ್ದೀನಿ. ಮಣ್ಣೆಲ್ಲ ಇದ್ದರೆ ಹೋಗ್ಬಿಡುತ್ತೆ ಅಂತ. ಎಲ್ಲೆಲ್ಲ ಕೊಣಗಿಸ್ತಾರೋ ನಮಗೆ ಗೊತ್ತಿಲ್ಲ. ಅದಕ್ಕೆ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬಿಸಿನೀರಲ್ಲಿ ಒಂದು 10 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡಬೇಕು. ಇದು ಒಂದು ಕಡೆ ಇಟ್ಬಿಡೋಣ. ಈಗ 2 ಈರುಳ್ಳಿ ಮತ್ತು ಒಂದು ಚಿಕ್ಕ ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದೆರಡು ಹುರ್ಕೋಬೇಕಾಗುತ್ತೆ. ಈಗ ನಾನು ಕುಕ್ಕರ್ ಇಟ್ಟು 1 ಚಮಚಷ್ಟು ನೀರು ಹಾಕಿದ್ದೀನಿ. ಚಿಕ್ಕ ಚಮಚಷ್ಟು ನೀರು ಹಾಕಿದ್ದೀನಿ. ನೀರು ಕುದಿಯೋಕ್ಕೆ ಬಂದಿದೆ. ಈ ಅವರೆಕಾಳು ಇದೆಯಲ್ಲ, ಈ ಅವರೆಕಾಳು ಹಾಕ್ಕೊಂಬಿಡೋಣ ಇದಕ್ಕೆ ನೀರಿಗೆ. ಒಂದಿಷ್ಟೇ ಅವರೆಕಾಳು ಇಟ್ಕೊಳ್ಳೋಣ. ಇದು ರುಬ್ಬಕ್ಕೆ. ನಾನು ಅಷ್ಟರಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡು ಬರ್ತೀನಿ. 1-2 ಟಮಾಟೆನ ಇದ್ರ ಜೊತೆಗೆ ಹಾಕ್ಬಿಡ್ತಾಯಿದ್ದೀನಿ. ಈ ಟಮಾಟೆನ ಸ್ವಲ್ಪ ಕುದೀಲಿ ಇದ್ರ ಜೊತೆ. ಆಮೇಲೆ ತೆಗೆದುಬಿಟ್ಟು ರುಬ್ಬಕ್ಕೆ ಹಾಕ್ಕೊಳ್ಳೋಣ. ಟಮಾಟೆನ ಜಾಸ್ತಿ ಆಗಿದಷ್ಟು ತುಂಬ ರುಚಿಯಾಗಿರುತ್ತೆ ಇದು. ನಾನು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡು ಬರ್ತೀನಿ. ನೋಡಿ, ಒಂದು ಚಿಕ್ಕ ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಮತ್ತು ಇದು ಕೊತ್ತಂಬರಿ ಸ್ವಲ್ಪ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಮತ್ತು ಇದು ಟೊಮ್ಯಾಟೊ ಮತ್ತು ಅವರೆಕಾಳು. ಈಗ ರುಬ್ಕೊಂಡು ಬರ್ತೀನಿ. ಇದಕ್ಕೆ ಸಾಂಬಾರು ಪುಡಿ ಹಾಕಬೇಕು. ನೀವು ಎಷ್ಟು ಖಾರ ತಿಂತೀರೋ ಅದು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1.5 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಖಾರ ಇದೆ ಸಾಂಬಾರು ಪುಡಿದು. ಇದು ನಾನು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಮಸಾಲೆ ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ. ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಜಾರು ತೊಳ್ಕೊಂಡು ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ಜಾರು ತೊಳ್ಕೊಂಡಿದ್ದೀನಿ. ಮಸಾಲೆ ಇರುತ್ತಲ್ವ, ಅದಕ್ಕೆ ಜಾರು ತೊಳ್ಕೊಂಡಿದ್ದೀನಿ. ಇದಕ್ಕೆ ಬದನೆಕಾಯಿ, ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೀನಿ. 2 ಬದನೆಕಾಯಿ, ಒಂದು ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೀನಿ. ಅದು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಕೊಳ್ಳಿ, ನಿಮಗೆ ಎಷ್ಟು ಗಟ್ಟಿಯಾಗಬೇಕು, ತೆಳುಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೋಬೋದು. ಇದು ನಾನು ಸಾರು ಮಾಡಿಬಿಟ್ಟು ಸಾರು ತಗೊಂಡು ಆಮೇಲೆ ಒಣಗಿದ ಮೀನು ಹಾಕ್ಕೊಳ್ತೀನಿ. ಯಾಕಂದರೆ ನಮ್ಮನೇಲಿ 1-2 ತಿನ್ನಲ್ಲ. ಅದಕ್ಕೆ ಅವ್ರಿಗೆ ಸಾರು ತೆಗೆದ್ಬಿಟ್ಟು ಆಮೇಲೆ ಕರ್ಮೀನು ಹಾಕ್ಕೊಳ್ತೀನಿ. ಈಗ ನಾನು ಕುಕ್ಕರ್ ಮುಚ್ಚಳ ಹಾಕಿದ್ದೀನಿ. 3-4 ವಿಷಲ್ ತೊಗೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ನೆಂದಿದೆ. ಸ್ವಲ್ಪ ಚೆನ್ನಾಗಿ ಈ ಥರ ಉಚ್ಕೊಂಡ್ರೆ ನೋಡಿ, ಆವಾಗಲೇ ಹೆಂಗಿತ್ತು. ಇವಾಗ ನೋಡಿ, ಬೆಳ್ಳಗಾಗ್ಬಿಟ್ಟಿದೆ. ಇವಾಗ ನಾವು ಈ ತಲೆ ತೆಗೆದುಬಿಡೋಣ. ಹಿಂಗಂದರೆ ಬಂದುಬಿಡುತ್ತೆ ಆ ತಲೆ. ನೋಡಿ, ಇವಾಗ ತೆಗೆದುಬಿಟ್ಟು ಇದೆಲ್ಲ ಕ್ಲೀನ್ ಮಾಡಬೇಕು. ಇಷ್ಟೇ ಇದು ಚೆನ್ನಾಗಿ ಉಚ್ಕೊಂಡು ಈ ಥರ ಎಲ್ಲ ತೆಗೆದುಬಿಟ್ಟು ತಿರ್ಗಾನ ಕ್ಲೀನ್ ಮಾಡಬೇಕು. ನೋಡಿ, ಈ ತಲೆ ಹಿಂಗೆ ತಗೊಂಡು ಸಾಕು, ಕೈಗೆ ಬಂದುಬಿಡುತ್ತೆ. ಹಾಗೆ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಎಲ್ಲ
ಕ್ಲೀನ್ ಮಾಡ್ಕೊಂಬಂದಿದ್ದೀನಿ. ಈಗ ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ನಾನು ಸ್ಟವ್ ಅಂಟಿಸಿ ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. 1/4 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಗುತ್ತಾ ಇದೆ. ಈಗ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಈಗ ಇದು ಆಗಿದೆ, ಇದು ಪಕ್ಕಕ್ಕೆ ಇಟ್ಕೊಬೇಡ. ಇಲ್ಲೋಗಿದೆ, ತೆಗಿತಾ ಇದ್ದೀನಿ. ಕುದೀತಾ ಇದೆ. ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ನಾನು ಸ್ಟವ್ ಹಚ್ಚಿದ್ದೀನಿ. ಈಗ ಕುದೀತಾ ಇದ್ದೀಲ್ವಾ, ಇದರಲ್ಲಿ ನಮಗೆ ಎಷ್ಟು ಸಾರು ಬೇಕು ಅಷ್ಟು ತಕ್ಕೊಂಬಿಡೋಣ. ನಾನು ಸಾರು ತೆಗಿತಾ ಇದ್ದೀನಿ. ಇದರಿಂದ ಸಾರು ತೆಗಿತಾ ಇದ್ದೀನಿ. ಈಗ ನಾನು ಸಾರು ತೆಗೆದುಬಿಟ್ಟಿದ್ದೀನಿ. ಈಗ ಇದಕ್ಕೆ ನಾವು ಕರ್ಮಿನ ಹಾಕ್ಕೊಳ್ಳೋಣ. ಯಾರು ತಿನ್ನಲ್ವೋ ಅವ್ರು ಸಾರು ತೆಗೆದ್ಬಿಟ್ಟು ನಾವು ಕರ್ಮಿನ ಹಾಕ್ಕೊಳ್ಬೋದು ಇದಕ್ಕೆ. ಈಗ ಈ ಕರ್ಮಿನ ಕ್ಲೀನ್ ಮಾಡ್ಕೊಂಡಿದ್ವಲ್ಲ ಅದು ಹಾಕ್ಬಿಡೋಣ. ಹಾಕ್ಬಿಟ್ಟು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಡೋಣ. ಇದು ಒಂದು 5 ನಿಮಿಷ ಲೋ ಫ್ಲೇಮ್. ಈ ಕುಕ್ಕರ್ ಮಿಷನಲ್ಲಿ ಮುಚ್ಚಿಬಿಡೋಣ. ನೋಡಿ 5 ನಿಮಿಷ ಆಗಿದೆ. ಈಗ ಚೆನ್ನಾಗಿ ಕುದೀತಾ ಇದೆ. ಆಯ್ತಿದು ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಸರ್ವ್ ಮಾಡ್ಕೊಳ್ತೀನಿ. ಒಣಗಿದ ಕರಿಮೀನು ಸಾರು ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ, ಇದು ಟೇಸ್ಟಿಯಾಗಿರುತ್ತೆ ಈ ಸಾರು. ಅನ್ನಕ್ಕೆ, ಮುದ್ದೆಗೆ, ಇಡ್ಲಿಗೆ, ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ಟೇಸ್ಟು ನೋಡೋಣ. ನೋಡಿ ತುಂಬ ಚೆನ್ನಾಗಿದೆ. ಒಮ್ಮೆ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ. ಈ ಒಣಗಿದ ಅವರೆಕಾಳು ಮತ್ತು ಕರಿಮೀನು ಸಾರು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.